ರೂಪಾಂತರಿ JN1 ಕೊರೋನಾ ಏನಿದೆ ಇದು ತುಂಬಾ ಬೇಗ ಸ್ಪ್ರೆಡ್ ಆಗ್ತಾ ಇದೆ. ಅದರ ಪರಿಣಾಮವಾಗಿ ಈಗ ಹಲವು ರಾಜ್ಯಗಳಲ್ಲಿ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನಮ್ಮಲ್ಲೂ ಕೂಡ ಇದೇ ರೀತಿಯಾಗಿ ಏರಿಕೆ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಬಾರದು ಅಂತಂದ್ರೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಗಳನ್ನ ಜನಸಾಮಾನ್ಯರು ತೆಗೆದುಕೊಳ್ಳಬೇಕಾಗಿದೆ. ಅದರ ಮಧ್ಯದಲ್ಲಿ ಒಂದು ಅಲಾರಾಮ್ ಏನು ಅಂತಂದ್ರೆ ಸಾವು ಆಗಿರುವಂಥದ್ದು ಒಂದು ಅಲಾರಾಮ್. ಬಟ್ ಅದಕ್ಕೆ ಕಾರಣ ಅನೇಕ ರೀತಿಯಲ್ಲಿದೆ. ಅವರಿಗೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿದ್ದರಿಂದ ಆಗಿದೆ. ಸೊ ಹಾಗಾಗಿ ಬೇರೆ ಯಾವುದೇ ರೋಗಗಳಿಂದ ಬಳಲ್ತಾ ಇದ್ದಂಥವ್ರು ಬಹಳ ಜಾಗೃತವಾಗಿರಬೇಕು ಅನ್ನೋದಕ್ಕೆ ಇದೊಂದು ನಿಮಗೆ ನಿದರ್ಶನವಾಗಿ ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಈ ಸಾವು ಸೊ ದಿನ ದಿನಕ್ಕೆ ಏರಿಕೆ ಆಗುತ್ತಾ ಹೆಮ್ಮಾರಿಯ ಸೋಂಕು ಅಂತ ಹೇಳಿ ಒಂದಿಷ್ಟು ಅನುಮಾನಗಳನ್ನು ಈಗ ಬರ್ತಾ ಇದೆ. ನೆರೆ ರಾಜ್ಯದಿಂದ ಕರ್ನಾಟಕಕ್ಕೂ ಹಬ್ಬುತ್ತಾ ಅಂತಂದರೆ ಕಳೆದ 2-3 ಅಲೆಗಳು ಕೂಡ ಇದೇ ರೀತಿಯಾಗಿ ಹಬ್ಬಿದ್ದು ನೆರೆ ರಾಜ್ಯದಿಂದನೇ ಬಂದಿದ್ದು. ಆಕ್ಟಿವ್ ಪ್ರಕರಣದಲ್ಲಿ ದೇಶದಲ್ಲಿಯೇ ಕರ್ನಾಟಕ ಈಗ ಟಾಪ್ 2 ಅಲ್ಲಿದೆ. ಸಕ್ರಿಯ ಪ್ರಕರಣದಲ್ಲಿ ಕೇರಳ ನಂತರ 2ನೇ ಸ್ಥಾನಕ್ಕೆ ಬರೋದೇ ಕರ್ನಾಟಕ. ಸೊ ಹಾಗಾಗಿ ಗಡಿ ಭಾಗದಲ್ಲಿರುವಂಥ ಕೇರಳದಿಂದ ಯಾರೆಲ್ಲ ಓಡಾಡ್ತಾರೆ ಅವ್ರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ನಿಮ್ಮ ಊರಿಗೆ ಬರುವಂಥವ್ರು ಕ್ರಿಸ್ಮಸ್ ಇರೋದ್ರಿಂದ ಬರ್ತಾ ಇರ್ತಾರೆ, ನ್ಯೂ ಇಯರಿಗೆ ಬರ್ತಾ ಇರ್ತಾರೆ, ಅಥವಾ ಇಲ್ಲಿಂದ ಕೇರಳಕ್ಕೆ ಹೋಗ್ತಾ ಇರ್ತಾರೆ ರಜೆ ಇದೆ ಅಂತ ಹೇಳಿ. ಸೊ ಹಾಗೆಲ್ಲ ಹೋಗುವಂಥವ್ರು ತುಂಬ ಜಾಗೃತವಾಗಿರಿ. ಹೋಗಿ ಇನ್ಯಾವುದೋ ಅನಾಹುತವನ್ನು ಮಾಡಿಕೊಂಡು ಜೀವನ ಪರ್ಯಂತ ಕೊರಗೋ ರೀತಿಯಲ್ಲಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾವುದೋ ಒಂದು ಸಣ್ಣ ಘಳಿಗೆಯಲ್ಲಿ ಮಾಡುವಂತಹ ನಿರ್ಲಕ್ಷ್ಯ ಜೀವನ ಪರ್ಯಂತ ಕೊರಗೋ ರೀತಿಯಲ್ಲಿ ಮಾಡುತ್ತೆ ಅದು. ಸೊ ಆ ರೀತಿ ಆಗಬಾರ್ದು ಅಂತಂದರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ನಿಮಗೆ ಒಳ್ಳೆಯದು, ಇನ್ಯಾರಿಗೂ ಕೂಡ ಅಲ್ಲ. ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ನೀವೇ ಮೂಲವಾಗಿರ್ತೀರ. ಸೊ ಹಾಗಾಗಿ ನಿಮಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟು ಏನಾಗುತ್ತೆ ಬಿಡು ನೋಡೋಣ ಅಂತ ಹೇಳಿ ನಿರ್ಲಕ್ಷ್ಯವನ್ನು ಮಾಡಿಕೊಂಡು ಆಮೇಲೆ ನಿಮ್ಮ ಇಡೀ ಕುಟುಂಬದವರು ಅವರ ಜೀವನ ಇರುವವರೆಗೂ ಕೂಡ ಆ ಒಂದು ತಪ್ಪನ್ನು ಅವರು ಕೊರಗ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ, ಅಥವಾ ನೀವು ಒದ್ದಾಡಬಹುದು, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಹಾಗಾಗಿ ಅದ್ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡೋಕ್ಕೆ ಹೋಗಬೇಕು. ಸೊ ಈಗ ನಂಬರ್ಸನ್ನು ನೋಡೋಣ. ದೇಶದಲ್ಲಿ ಕೊರೋನಾ ರೂಪಾಂತರಿ ಓಟ ಹೇಗಿದೆ ಅಂತೇಳಿ. ಈಗ ಸಕ್ರಿಯ ಕೇಸ್ಗಳ ಸಂಖ್ಯೆ ದೇಶದಲ್ಲಿ 2305ಕ್ಕೆ ಏರಿಕೆಯಾಗಿದೆ. ಕೇರಳದಲ್ಲಿನೇ ಹೈಯೆಸ್ಟ್ 2041. ಕರ್ನಾಟಕ ಅದರ ನೆಕ್ಸ್ಟ್ ಇರೋದೇ 79, ಅದರ ನೆಕ್ಸ್ಟ್ ತಮಿಳುನಾಡು 77, ಮಹಾರಾಷ್ಟ್ರ 35, ಗೋವಾ 23. ಬಹಳ ಡೇಂಜರಸ್ ಕರ್ನಾಟಕಕ್ಕೆ. ಕಾರಣ ಕೇರಳನೂ ನೆರೆಯ ರಾಜ್ಯ, ತಮಿಳುನಾಡು ನೆರೆ ರಾಜ್ಯ, ಮಹಾರಾಷ್ಟ್ರವೂ ನೆರೆ ರಾಜ್ಯ, ಗೋವಾನು ಕೂಡ ನೆರೆ ರಾಜ್ಯ. ಎಲ್ಲ ದಿಕ್ಕಿನಿಂದಲೂ ಕೂಡ ಒಕ್ಕರಿಸ್ಕೊಂಡು ಕೂತಿದೆ. ಒಂದೇ ದಾರಿ ಇರುವಂಥದ್ದು ತೆಲಂಗಾಣ ಮಾತ್ರ, ಅಲ್ಲೇ ಎಲ್ಲೂ ಕಾಣಿಸ್ತಾ ಇಲ್ಲ. ಅದನ್ನು ಬಿಟ್ಟರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ಭಾಗಗಳಿಂದಲೂ ಕೂಡ ಒಕ್ಕರಿಸ್ಕೊಂಡು ಕೂತಿದೆ. ಕರ್ನಾಟಕ ಸದ್ಯಕ್ಕೆ ನಂಬರ್ಸ್ಗಳಲ್ಲಿ ಟಾಪ್ 2 ಅಲ್ಲಿದೆ ದೇಶದಲ್ಲಿ. ಸೊ ಈ ನಂಬರ್ಸ್ಗಳನ್ನು ನೋಡ್ತಾ ಇದ್ದೀರಾ. ಕೊರೋನಾ ಟಾಪ್ 5 ನೋಡ್ತಾ ಇದ್ದೀರಾ. ಇಡೀ ದೇಶದಲ್ಲಿರುವಂಥದ್ದು 2305. ಅದರಲ್ಲಿ 2041 ಕೇಸು ಕೇರಳದಲ್ಲಿ, ಕರ್ನಾಟಕದಲ್ಲಿ 79 ಕೇಸು, ತಮಿಳುನಾಡಲ್ಲಿ 77 ಕೇಸು, ಮಹಾರಾಷ್ಟ್ರದಲ್ಲಿ 35 ಕೇಸು, ಗೋವಾ 23 ಕೇಸು, ಗುಜರಾತ್ 12 ಕೇಸ್ ಇರೋದು. ಸೊ ನಮ್ಗೆ ಆಲ್ಮೋಸ್ಟ್ ಆಲ್ ಕರ್ನಾಟಕಕ್ಕೆ ಕಂಟಕ ಯಾವುದು ಅಂತಂದರೆ ಮೊದಲನೇ ಅಲೆ, 2ನೇ ಅಲೆ, 3ನೇ ಅಲೆಯಲ್ಲೂ ಕೂಡ ಇದೇ ರೀತಿಯಾಗಿ ಪಕ್ಕದ ರಾಜ್ಯಗಳಿಂದಲೇ ಸಮಸ್ಯೆಯಾಗಿದ್ದು. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಬಾರ್ದು ಅಂತಂದರೆ ನಿಮ್ಮ ಮನೆಗೆ ಯಾರಾದರೂ ಬೇರೆ ಬೇರೆ ರಾಜ್ಯಗಳಿಂದ ಬರೋರಾದರೆ ಸ್ವಲ್ಪ ಜಾಗೃತರಾಗಿರಿ. ನೀವು ಆ ಕಡೆಗೆ ಬೇರೆ ರಾಜ್ಯಕ್ಕೆಲ್ಲಾದರೂ ಟೂರಿಗೆ ಹೋಗೋದಾದರೆ ಅದ್ರ ಬಗ್ಗೆಯೂ ಕೂಡ ಜಾಗೃತರಾಗಿರಿ. ಸುಮ್ಮನೆ ಯಾವುದೋ ಎಳ್ಕೊಂಡು ಇನ್ಯಾವುದೋ ಅನುಭವಿಸುವಂಥದ್ದು ಬೇಡ. ನನ್ನ ಸಹೋದ್ಯೋಗಿ ಲೋಕೇಶ್ ಕೊಡಗದಾಲ ನಮ್ಮದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈಗ ಬಹಳ ಸೀರಿಯಸ್ ಆಗಿ ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಏನು ಸಣ್ಣ ಕೇಸ್ ಇದೆ ಬಿಡು ಅಂತೇಳಿ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಕಾರಣ ಯಾವೆಲ್ಲ ರಾಜ್ಯಗಳಿದೆ, ಈ ಕಡೆಗೆ ತಮಿಳುನಾಡು ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಕೇರಳ ಆಗಿರ್ಬೋದು, ಎಲ್ಲವೂ ಕೂಡ ಟಾಪ್ 5 ಅಲ್ಲಿ ಬರ್ತಾ ಇರುವಂಥ ರಾಜ್ಯ ಆಗಿರೋದ್ರಿಂದ ನಾವು ಅತ್ಯಂತ ಜಾಗೃತ ವಹಿಸಬೇಕು ಅಲ್ವಾ ಲೋಕೇಶ್? ಅರುಣ್, ಖಂಡಿತವಾಗೂ ಕರ್ನಾಟಕ ಅತ್ಯಂತ ಜಾಗೃತ ವಹಿಸಬೇಕಾಗಿದೆ. ಯಾಕೆಂತಂದ್ರೆ ನೆರೆ ರಾಜ್ಯಗಳಲ್ಲಿ ಈಗ ಕೋವಿಡ್ ಕೇಸ್ ಹೆಚ್ಚಳ ಆಗ್ತಾ ಇದೆ. ಮೊದಲ ಅಲೆ, 2ನೇ ಅಲೆ, 3ನೇ ಅಲೆಯಲ್ಲೂ ಕೂಡ ಕರ್ನಾಟಕದಲ್ಲಿ ಕೇಸ್ ಹೆಚ್ಚಳ ಆಗಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕೇರಳ, ತಮಿಳುನಾಡು ಈ ರಾಜ್ಯಗಳಲ್ಲೇ ಈಗ ಮೊದಲು ಕೇಸು ಹೆಚ್ಚಾಗ್ತಾ ಇದೆ. ಆಕ್ಟಿವ್ ಕೇಸ್ಗಳ ಸಂಖ್ಯೆ
ಕೇರಳದಲ್ಲಿ ಟಾಪ್ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಕೇರಳ ನಮಗೆ ಕಂಟಕ ಆಗುತ್ತೆ. ಈ ನಿಟ್ಟಿನಲ್ಲಿ ಕೇರಳದಿಂದ ಬರುವಂಥ ಪ್ರಯಾಣಿಕರ ಮೇಲೆ ಹೆಚ್ಚು ನಿಗಾವನ್ನು ವಹಿಸಬೇಕಾಗತ್ತೆ. ಬರೀ ಪ್ರಯಾಣಿಕರ ಮೇಲೆ ಹೆಚ್ಚು ನಿಗಾವನ್ನು ವಹಿಸೋದು ಅಲ್ಲದೆ ಗಡಿಭಾಗದ ಜಿಲ್ಲೆಗಳಲ್ಲಿ ಎಚ್ಚರ ವಹಿಸಬೇಕಾಗುತ್ತೆ. ಒಂದು ವೇಳೆ ಬರೀ ಪ್ರಯಾಣಿಕರ ಮೇಲೆ ನಿಗಾ ಇಟ್ಟು ಗಡಿಭಾಗದ ಜಿಲ್ಲೆಗಳಲ್ಲಿ ಏನಾದರೂ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಗಡಿಭಾಗದ ಜಿಲ್ಲೆಗಳಿರ್ತಕ್ಕಂಥ ಪ್ರಯಾಣಿಕರು ಸಾರ್ವಜನಿಕರು ನಮ್ಮ ರಾಜ್ಯದ ಸಾರ್ವಜನಿಕರ ಸಂಪರ್ಕಕ್ಕೆ ಬಂದು ಅದು ಕೋವಿಡ್ ಕೇಸ್ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ನಮ್ಮಲ್ಲೂ ಕೂಡ ಆಕ್ಟಿವ್ ಪ್ರಕರಣಗಳ ಸಂಖ್ಯೆ 79 ಆಗಿರುವಂಥದ್ದು. ಕೇರಳದಲ್ಲಿ 2000ಕ್ಕೂ ಹೆಚ್ಚು ಆಕ್ಟಿವ್ ಪ್ರಕರಣಗಳು ಇರುವಂಥದ್ದು. ಈ ಆಕ್ಟಿವ್ ಪ್ರಕರಣಗಳು ಡಬ್ಲಿಂಗ್ ಆಗಲಿಕ್ಕೆ 2-3 ವಾರಗಳಲ್ಲಿ ಡಬ್ಲಿಂಗ್ ಆಗುತ್ತೆ ಅಂತಲೂ ಕೂಡ ತಜ್ಞರು ಸಚಿವರ ಸಭೆಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಷ್ಟೊಂದು ಅಲರ್ಟ್ ಆಗಲಿಕ್ಕೆ ಕಾರಣ ಕೇಂದ್ರ ಆರೋಗ್ಯ ಸಚಿವಾಲಯ ಕೂಡ ಈ ರೀತಿ ರಾಜ್ಯಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಪ್ರಮುಖ ಕಾರಣ. ಹಾಗಾಗಿ ಈ ಒಂದು JN.1 ಇರ್ತಕ್ಕಂಥದ್ದು ಸ್ಪ್ರೆಡ್ಡಿಂಗ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದಾಗುವಂಥ ಪ್ರಮಾಣ ಹೆಚ್ಚಿದೆ. ಈ ನಿಟ್ಟಿನಲ್ಲಿ ಕಟ್ಟೆಚ್ಚರ ವಹಿಸಬೇಕು ಅಂತ ಈಗಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಮಾಡೋದು ಅಲ್ಲದೆ 1 ವಾರ ಅಥವಾ 2 ವಾರಗಳ ಕಾಲ ಕಾದು ನೋಡಿ ಸರ್ಕಾರ ಇನ್ನಷ್ಟು ಮಾರ್ಗಗಳನ್ನು ಅಥವಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸದ್ಯಕ್ಕೆ ಅವರಿಗೆ ಚಿತ್ರಣ ಇನ್ನೂ ಗೊತ್ತಾಗ್ತಾ ಇಲ್ಲ. 1 ವಾರ ಅಷ್ಟೇ ಆಗಿದೆ ಈಗ ಕೇಸ್ ಏರಿಕೆ ಆಗ್ತಾ ಇರುವಂಥದ್ದು. ಮುಂದಿನ ವಾರದ ಅಷ್ಟೊತ್ತಿಗೆ ಪಾಸಿಟಿವಿಟಿ ರೇಟು ಎಷ್ಟು ಬರುತ್ತೆ ಮತ್ತು ಸಿಟಿ ವ್ಯಾಲ್ಯೂ ಪ್ರಮಾಣ ಸೋಂಕು ಬಂದಿರೋದ್ರಲ್ಲಿ ಎಷ್ಟಿದೆ, ಅದಲ್ಲದೆ ಕೇಸ್ ಏರಿಕೆ ಡಬ್ಲಿಂಗ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ಎಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಟೆಸ್ಟಿಂಗ್ ಹೆಚ್ಚಳ ಮಾಡಿದ ಮೇಲೆ ಎಷ್ಟು ಕೇಸ್ ಬರ್ತವೆ ಅಂತ ಕೂಡ ಗಮನದಲ್ಲಿ ಇಟ್ಕೊಂಡು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕಾಗುತ್ತೆ. ಪ್ರಮುಖವಾಗಿ ಕೇರಳ ಮತ್ತೆ ತಮಿಳುನಾಡಿಂದ ಬರ್ತಕ್ಕಂಥ ರಾಜ್ಯಗಳ ಮೇಲೆ ಹೆಚ್ಚು ನಿಗಾವನ್ನು ವಹಿಸಬೇಕಾಗುತ್ತೆ. ಅರುಣ್.